ಈ ವಿಡಿಯೋದಲ್ಲಿ ತುಂಬಾ ಸುಲಭ ವಿಧಾನದಲ್ಲಿ ಸೆಟ್ ದೋಸೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇವೆ. ಸೆಟ್ ದೋಸೆ ಮಾಡುವಾಗ ಕೆಲವರು ಮೊದಲಿಗೆ ಉದ್ದಿನ ಬೇಳೆ ರುಬ್ಬಿಕೊಂಡು ನಂತರ ಅಕ್ಕಿಯನ್ನು ರುಬ್ಬಿ ಮಿಕ್ಸ್ ಮಾಡ್ತಾರೆ. ನಾವು ಎಕ್ಸ್ಟ್ರಾ ಕೆಲಸ ಮಾಡದೆ ಯಾವ ರೀತಿ ರುಚಿಯಾದ ಸೆಟ್ ದೋಸೆಯನ್ನು ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೇವೆ. ಇದರ ರೆಸಿಪಿಯನ್ನು ಈಗ ಶುರು ಮಾಡೋಣ. ನಾನಿಲ್ಲಿ 1 ಪಾವ್ನಷ್ಟು ದೋಸೆ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನೊಂದು ಬೌಲ್ಗೆ ಹಾಕೊಳ್ಳಿ. ಇದಕ್ಕೆ 2 ಹಿಡಿಯಷ್ಟು ಉದ್ದಿನ ಬೇಳೆಯನ್ನು ಹಾಕಿ. ನಾನಿಲ್ಲಿ 1/4 ಪಾವ್ನಷ್ಟು ದಪ್ಪ ಅವಲಕ್ಕಿಯನ್ನು ಹಾಕ್ತಿದ್ದೇನೆ. ನೀವು ತೆಳು ಅವಲಕ್ಕಿಯನ್ನು ಉಪಯೋಗಿಸುವುದಾದರೆ ರುಬ್ಬುವ ಸಮಯದಲ್ಲಿ ಸಪರೇಟ್ ಆದ ಬೌಲ್ಗೆ ಹಾಕೊಳ್ಳಿ. ಇದಕ್ಕೆ 1/2 ಟೀ ಸ್ಪೂನ್ ಅಷ್ಟು ಮೆಂತೆ ಕಾಳುಗಳನ್ನು ಹಾಕಿ. ನಾನಿದಕ್ಕೆ ನೀರನ್ನು ಹಾಕೊಂಡು ಸ್ವಚ್ಛವಾಗುವ ತನಕ ತೊಳೆದುಕೊಳ್ತೇನೆ. ಇದಕ್ಕೆ ನೀರನ್ನು ಹಾಕೊಂಡು 2 ರಿಂದ 3 ಗಂಟೆ ನೆನೆಯಲಿಕ್ಕೆ ಬಿಟ್ಬಿಡಿ. ಅದರ ನಂತರ ನಾವು ಹಿಟ್ಟನ್ನು ರುಬ್ಬಿಕೊಳ್ಳೋಣ. ಮೂರು ಗಂಟೆ ನಂತರ ಇದು ಚೆನ್ನಾಗಿ ನೆಂದು ಸಾಫ್ಟ್ ಆಗಿದೆ. ಇದನ್ನೀಗ ಬಸಿದುಕೊಂಡು ನಾನೊಂದು ಮಿಕ್ಸಿ ಜಾರ್ಗೆ ಹಾಕೊಳ್ತೇನೆ. ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕೊಂಡು ಆದಷ್ಟು ನಯವಾಗಿ ರುಬ್ಬಿಕೊಳ್ಳಿ. ರುಬ್ಬಿದ ಹಿಟ್ಟು ಈಗ ಹೇಗಾಗಿದೆ ನೋಡಿ. ಆದಷ್ಟು ನಯವಾಗಿ ಸ್ವಲ್ಪ ಗಟ್ಟಿಯಾಗಿ ರುಬ್ಬಿಕೊಳ್ಬೇಕು. ಈ ಹಿಟ್ಟನ್ನೀಗ ಒಂದು ಪಾತ್ರೆಗೆ ವರ್ಗಾಯಿಸಿಕೊಳ್ಳಿ. ನಾನಿಲ್ಲಿ ಸೆಟ್ ದೋಸೆಯ ಹಿಟ್ಟನ್ನು ತಯಾರಿಸುವಾಗ ಅಕ್ಕಿ ಮತ್ತು ಬೇಳೆಯನ್ನು ಸಪರೇಟ್ ಆಗಿ ನೆನೆಸಲಿಲ್ಲ. ಎಲ್ಲವನ್ನು ಒಟ್ಟಿಗೆ ಹಾಕೊಂಡು ರುಬ್ಬಿಕೊಂಡಿದ್ದೇನೆ. ಈ ರೀತಿ ಮಾಡಿದ್ರೂ ಕೂಡ ಸೆಟ್ ದೋಸೆಯ ರುಚಿ ತುಂಬಾ ಚೆನ್ನಾಗಿ ಬರ್ತದೆ. ಮಿಕ್ಸಿಯಲ್ಲಿ ರುಬ್ಬುವವರಿಗೆ ಅಷ್ಟು ಎಫರ್ಟ್ ಅಂತ ಗೊತ್ತಾಗೋದಿಲ್ಲ. ಆದರೆ ಗ್ರೈಂಡರ್ ಅಲ್ಲಿ ರುಬ್ಬುವವರಿಗೆ 2 ಸಲ ಅಕ್ಕಿ ಮತ್ತು ಬೇಳೆಯನ್ನು ರುಬ್ಬುವುದಂದ್ರೆ ಸ್ವಲ್ಪ ಟೈಮ್ನು ಜಾಸ್ತಿ ಹಿಡಿತದೆ. ನಾನಿದನ್ನು 2 ಬ್ಯಾಚ್ನಲ್ಲಿ ರುಬ್ಬಿಕೊಂಡು ಪಾತ್ರೆಗೆ ಹಾಕಿಕೊಂಡಿದ್ದೇನೆ. ಕೊನೆಯಲ್ಲಿ ಈ ರೀತಿ ನೀರನ್ನು ಬೇಕಾದ್ರೆ ಸೇರಿಸಿಕೊಳ್ಬಹುದು. ಈ ದೋಸೆಯ ಹಿಟ್ಟನ್ನು 10 ಗಂಟೆನಾದ್ರೂ ಫೆರ್ಮೆಂಟ್ ಆಗ್ಲಿಕ್ಕೆ ಬಿಡಬೇಕು. 10 ಗಂಟೆ ನಂತರ ಇದನ್ನು ಚೆಕ್ ಮಾಡಿ. ಇದರ ಟೆಕ್ಸ್ಚರ್ ನೋಡಿದಾಗಲೇ ಗೊತ್ತಾಗುತ್ತೆ ಹಿಟ್ಟಿಗೆ ಚೆನ್ನಾಗಿ ಹುಳಿ ಬಂದಿದೆ ಅಂತ. ನೀರನ್ನು ಹಾಕುವ ಮೊದಲು ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಗ ಇದರ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗ್ತದೆ. ನಾನು ಹಿಂದಿನ ದಿನ ಇದಕ್ಕೆ ನೀರನ್ನು ಹಾಕಿರೋದ್ರಿಂದ ಇದು ನನಗೆ ಈಗ ಸರಿಯಾಗಿದೆ ಅಂತ ಅನಿಸ್ತಿದೆ. ಅಗತ್ಯವಿದ್ರೆ ಮಾತ್ರ ನೀರನ್ನು ಹಾಕಿ. ಇದರ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಇರಬೇಕು. ನಾನು ಈ ಹಿಟ್ಟಿಗೆ ನೀರನ್ನು ಹಾಕೋದಿಲ್ಲ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಬೆರೆಸ್ಕೊಳ್ಳಿ. ನಾನು ಕೆಲವೊಮ್ಮೆ ಉಪ್ಪನ್ನು ರುಬ್ಬಿಕೊಳ್ಳುವಾಗಲೇ ಹಾಕ್ತೇನೆ. ಈಗ ನಮ್ದು ದೋಸೆ ಹಿಟ್ಟು ಈಗ ರೆಡಿಯಾಗಿದೆ. ಈ ಹಿಟ್ಟಿನಿಂದ ಮಾಡಿದ ದೋಸೆ ಹೇಗಾಗುತ್ತದೆ ಅಂತ ನಾನೀಗ ತೋರಿಸ್ತೇನೆ. ಮೊದಲಿಗೆ ಬಿಸಿಯಾದ ದೋಸೆಯ ಕಾವಲಿಗೆ ಎಣ್ಣೆಯನ್ನು ಸವರ್ಕೊಳ್ಳಿ. ನಂತರ 1 ಸೌಟು ಹಿಟ್ಟನ್ನು ಈ ರೀತಿ ಸುರಿಯಿರಿ. ನಾನಿಲ್ಲಿ ಇದನ್ನು ಸ್ಪ್ರೆಡ್ ಮಾಡಿಲ್ಲ. ಬೇಕಾದ್ರೆ ಲೈಟ್ ಆಗಿ 1 ಸುತ್ತು ತಿರುಗಿಸಬಹುದು. ಇದಕ್ಕೆ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ. ನಂತರ ಇದನ್ನು ಮಗುಚಿಕೊಂಡು ಇನ್ನೊಂದು ಬದಿ ಕಾಯಿಸಿಕೊಳ್ಳಿ. ಇದನ್ನೀಗ ಪ್ಲೇಟ್ಗೆ ಹಾಕೊಂಡು ಚಟ್ನಿ ಜೊತೆಗೆ ಸವಿಲಿಕ್ಕೆ ರೆಡಿಯಾಗಿದೆ. ಇದೇ ರೀತಿ ಉಳಿದ ದೋಸೆಯನ್ನು ಕಾಯಿಸಿಕೊಳ್ಳಿ. ನಾನಾಗ ಚಿಕ್ಕದಾದ ದೋಸೆಯನ್ನು ಹಾಕಿದ್ದೆ. ಈಗ 1 ಸೌಟು ಪೂರ್ತಿ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಬಿಡಿಸಿಕೊಳ್ಳಿ. ನಾನಿದಕ್ಕೀಗ ಬೇಕಾದಷ್ಟು ತುಪ್ಪವನ್ನು ಹಾಕಿ ಸವರ್ಕೊಳ್ತೇನೆ. ಇನ್ನೊಂದು ಬದಿ ಕಾಯಿಸ್ಲಿಕ್ಕೆ ಈ ರೀತಿ ಮಗುಚ್ಕೊಳ್ತೇನೆ. ಯೂಶುವಲಿ ನಿಮಗೆ ಈ ಸೈಜ್ನ ದೋಸೆಯನ್ನು ಹೋಟೆಲ್ಗಳಲ್ಲಿ ಕೊಡ್ತಾರೆ. ನಿಮಗಿಷ್ಟವಾದ ಚಟ್ನಿ ಮತ್ತು ಸಾಂಬಾರ್ ಜೊತೆಗೆ ಇದನ್ನು ಸವಿಯಿರಿ. ಇದೇ ಹಿಟ್ಟನ್ನು ಬಳಸಿಕೊಂಡು ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಅಂತ ಈ ರೀತಿ ಚಿಕ್ಕ ಚಿಕ್ಕ ದೋಸೆಯನ್ನು ಬಿಡಿಸಿಕೊಳ್ಳಬಹುದು. ಇದರ ಮೇಲೆ ಬೆಣ್ಣೆ ಅಥವಾ ತುಪ್ಪವನ್ನು ಹಾಕಿಕೊಂಡು ಮಗುಚಿಕೊಳ್ಳಿ.
ಮಕ್ಕಳಿಗೆ ಇಷ್ಟ ಆಗುವ ಹಾಗೆ ಮಾಡಲಿಕ್ಕೆ ಇದರ ಮೇಲೆ ಟೊಮ್ಯಾಟೊ ಕೆಚಪ್, ಚೀಸನ್ನು ಹಾಕಿ ಬೇಯಿಸಿದ ಕಾರ್ನ್ ಅನ್ನು ಹಾಕಿ ಪಿಜ್ಜಾ ತರ ಮಾಡಬಹುದು. ಸೊ ಈ ಸಿಂಪಲ್ ಆದ ದೋಸೆ ಹಿಟ್ಟಿನಿಂದ ಹಲವಾರು ವೇರಿಯೇಷನ್ ಅನ್ನು ಮಾಡಬಹುದು. ನಾನು ಯೂಶುವಲಿ ಈ ದೋಸೆಯನ್ನು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತೇನೆ. ಈ ರೆಸಿಪಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಮ್ಮ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡ್ಬೋದು. ನಾವು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು.